ಹಾಯ್ ಹಲೋ ವೆಲ್ಕಮ್ ಟು ಯಶು ಮೇಕೋರ್ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಎಲ್ಲಿಗೆ ಹೋದ್ವಿ, ಎಷ್ಟೊತ್ತಿಗೆ ಹೋದ್ವಿ, ಏನಕ್ಕೆ ಹೋದ್ವಿ ಅನ್ನೋ ಎಲ್ಲ ಮಾಹಿತಿನ ನಾನು ಹೇಳ್ತಾ ಹೋಗ್ತೀನಿ. ನಾವು ಹಾಸನ್ನಿಂದ ಅರಸೀಕೆರೆಗೆ ಬಸ್ಸಲ್ಲಿ ಹೋದ್ವಿ. ಅಕ್ಕನ ಮನೆಗೆ ಹೋಗೋ ಸಲುವಾಗಿ ಅರಸೀಕೆರೆಯಿಂದ ಹೊಸಪೇಟೆ ಟ್ರೈನಿಗೆ ನಾವು ಹತ್ಕೊಂಡ್ವಿ. ಇಲ್ಲಿಂದ ಸುಮಾರು 8:15ಗೆಲ್ಲ ಟ್ರೈನು ಹೊರಡ್ತು. ಅಲ್ಲಿಂದ ನಾವು ಹೊಸಪೇಟೆ ಹತ್ರ ಇರೋಂಥ ತೋರಣಗಲ್ ಅನ್ನೋ ಒಂದು ಊರಿಗೆ ಹೋದ್ವಿ. ಅಲ್ಲಿ ತೋರಣಗಲ್ ಅನ್ನೋ ಸ್ಟೇಷನ್ನಿಗೆ ಹೋಗಿ ಇಳ್ಕೊಂಡ್ವಿ. ಅಲ್ಲೇ ಅಕ್ಕ ಬಂದು ಕಾಯ್ತಾ ಇದ್ಲು. ನಾವು ಹೋಗ್ತಾ ಇರೋದು ಅಕ್ಕನ ಮನೆಗೆ. ತುಂಬ ವರ್ಷಗಳಾದ ನಂತರ ಹೋಗ್ತಾ ಇದ್ವಿ. 5ರಿಂದ 5.5 ವರ್ಷ ಆಗಿತ್ತು ಅಕ್ಕನ ಮನೆಗೆ ಹೋಗಿರಲಿಲ್ಲ. ಮತ್ತು ಅಲ್ಲಿಂದ ನಾವು ಒಂದು ಕ್ಯಾಬನ್ನು ಬುಕ್ ಮಾಡಿದ್ಲು ಅಕ್ಕ. ಅವಳೇ ಬಂದಿದ್ಲು ಸ್ಟೇಷನ್ನಿಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿಂದ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಟ್ವಿ. ಹಾಗೆ ಹೋಗ್ತಾ ಭಾವ ಜಿಂದಾಲ್ ಸ್ಟೀಲ್ ಲಿಮಿಟೆಡ್ JSWದಲ್ಲಿ ಅವರು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಹಾಗಾಗಿ ನಾನೇ ಅದೆಲ್ಲವನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಬಂದೆ. ಅಲ್ಲಿ ಏರ್ಪೋರ್ಟ್ ಕೂಡ ಆಗಿದೆ. ಮಿನಿ ಫಾರಿನ್ ಥರ ಇದೆ. ಬನ್ನಿ ಒಳಗಡೆ ಹೋಗಿ ಏನೆಲ್ಲ ಇದೆ, ಹೇಗಿದೆ ಅಂತ ನೋಡೋಣ. ಇದು ವಿದ್ಯಾನಗರ ಅನ್ನೋ ಒಂದು ಟೌನ್ಶಿಪ್ಪು. ಅವರಿಗೆ ಇಂಜಿನಿಯರ್ ಆಗಿರೋದ್ರಿಂದ ಅಲ್ಲಿ ಕ್ವಾರ್ಟರ್ಸ್ನ ಕೊಟ್ಟಿದ್ದಾರೆ ಭಾವಂಗೆ. ಹಾಗಾಗಿ ಅವರು ಕ್ವಾರ್ಟರ್ಸಲ್ಲೇ ಇದ್ದಾರೆ. ನಾವು ಅಲ್ಲಿಂದ ಹೋದ್ವಿ. ಹೋದ ತಕ್ಷಣ ಅವ್ರು ನಮ್ಮನ್ನು ಬಿಡಲಿಲ್ಲ ಸೆಕ್ಯೂರಿಟಿಯವರು. ಸ್ವಲ್ಪ ಎನ್ಕ್ವೈರಿನ ಕೂಡ ಮಾಡಿದರು. ನಾವು ಎನ್ಕ್ವೈರಿ ಮಾಡಿದ ನಂತರ ಒಳಗಡೆ ಬಿಟ್ಟರು. ನಾವು ಹೋದ್ವಿ. ಹೋಗ್ತಾ ಹಾಗೆ ರಸ್ತೆಯಲ್ಲಿ ಆಜುಬಾಜಿನಲ್ಲಿ ರಸ್ತೆ ಬದಿನಲ್ಲಿರೋಂಥ ಗಿಡ ಮರ ಇರ್ಬೋದು, ಹಸಿರು ಎಲ್ಲವನ್ನು ನಾವು ವಿಡಿಯೋ ಮಾಡ್ಕೊಳ್ತಾ ಹೋದ್ವಿ. ನೋಡಿ ಯಾವ ಥರ ರಸ್ತೆಗಳನ್ನ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ನ ಮಾಡಿದ್ದಾರೆ ಆ ಕ್ವಾರ್ಟರ್ಸ್ ಒಳಗಡೆ. ಕೊನೆಗೂ ಅಕ್ಕನ ಮನೆಗೆ ಬಂದು ತಲುಪಿದ್ವಿ. ಅಷ್ಟೊತ್ತಿಗೆ ಆಗಲೇ ಒಂದು 4:15, 4:45, 5 ಗಂಟೆ ಎಲ್ಲ ಆಗಿತ್ತು. ನೋಡಿ ಇವನೇ ನಮ್ಮ ಅಕ್ಕನ ಮಗ, ಚಿಕ್ಕವನು. ದೊಡ್ಡವನು ಡಾಕ್ಟ್ರು ಮಾಡ್ತಾಯಿದ್ದಾನೆ. ಡಾಕ್ಟ್ರು ಓದಿದ್ದಾಗಿದೆ, ಇವಾಗ ಪ್ರಾಕ್ಟೀಸಲ್ಲಿದ್ದಾನೆ. ನೋಡಿ ಇದೆ ಅಕ್ಕನ ಮನೆ. ನನಗೆ ಒಳಗೆ ಹೋಗೋಕ್ಕೆ ಬಂದ ತಕ್ಷಣ ಮನಸ್ಸಾಗಲಿಲ್ಲ. ಆ ಗಿಡಗಳನ್ನ ನೋಡಿ ತುಂಬ ಖುಷಿ ಆಯಿತು ನೋಡಿ. ಆಮೇಲೆ ಒಳಗಡೆ ಹೋದೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಒಳಗಡೆ ಹೋದೆ. ಅಕ್ಕ ಟೀಚರ್ ಆಗಿ ಅಲ್ಲೇ ಒಡ್ಡು ಅನ್ನೋ ಊರಲ್ಲಿ ವರ್ಕ್ ಮಾಡ್ತಾಳೆ. ಇದು ಕ್ವಾರ್ಟರ್ಸ್ ಮನೆ. ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ನ ಮಾಡಿದ್ದಾಳೆ. ನೋಡಿ ಕ್ವಾರ್ಟರ್ಸ್ ಆದ್ರೂ ಮನೆ ಎಷ್ಟು. ಇದು ಹಾಲು. ಒಳಗಡೆ ಕೂಡ ಕೆಲವೊಂದು ಗಿಡಗಳನ್ನ ಅವಳು ಹಾಕ್ಕೊಂಡಿದ್ದಾಳೆ. ಡಬಲ್ ಬೆಡ್ರೂಮ್ ಮನೆ. ನಾನು, ನಮ್ಮ ಆಂಟಿ, ನಮ್ಮ ಬಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ, ನನ್ನ ಮಗಳು ನಾವೆಲ್ಲ ಹೋಗಿದ್ವಿ. ಯಾಕೆ ಅವಾಗವಾಗ ಹೋಗಲ್ಲ ಅಂತಂದರೆ ತುಂಬ ದೂರ ಜರ್ನಿ ಆಗಲ್ಲ. ಹಾಗಾಗಿ ಅವರೇನೆ ನಾವು ಏಪ್ರಿಲು ಮೇಗೆ ಊರ ಕಡೆಗೆ ಬರ್ತಾ ಇರ್ತಾರೆ, ಹಾಸನ ಕಡೆಗೆ. ಹಾಗಾಗಿ ನಾವು ಜಾಸ್ತಿ ಹೋಗಲ್ಲ ಅಲ್ಲಿ. ಮತ್ತು ತುಂಬ ಬಿಸಿಲಲ್ವಾ ಬಳ್ಳಾರಿ ಅಂತ ಅಂದರೆ, ಹಾಗಾಗಿ ನಾವು ಹೋಗಲ್ಲ. ಆದರೆ ಇವ್ರು ಇರೋ ಹತ್ರ ಬಿಸಿಲು ಅನಿಸಲ್ಲ. ಯಾಕಂದರೆ ತುಂಬ ಗಿಡಗಳನ್ನ ಮರಗಳನ್ನ ನೆಟ್ಟಿದ್ದಾರೆ. ಹಾಗಾಗಿ ಮೈನ್ಸ್ ಇರೋದ್ರಿಂದ ಸ್ವಲ್ಪ ಪುಡಿ ಮಣ್ಣು ಧೂಳು ಜಾಸ್ತಿ. ಹಾಗಾಗಿ ತುಂಬ ಮರಗಳನ್ನ ನೆಟ್ಟಿದ್ದಾರೆ. ನೋಡಿ ಇದು ಇನ್ನೊಂದು ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದು ಒಂದು. ಮತ್ತು ಇನ್ನೊಂದು ಬೆಡ್ರೂಮ್ ಕೂಡ ಇದೆ. ಮನೆಯದು ಫುಲ್ ವೀಡಿಯೋನ ನಾನು ಮಾಡಿದ್ದೀನಿ. ನೋಡಿ ಕ್ವಾರ್ಟರ್ಸ್ ಆದ್ರೂ ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ. ಇವನು ಅಕ್ಕನ ಮಗನ ರೂಮು ಇದು. ಅವಳಂತೂ ಎಷ್ಟು ಗಿಡಗಳನ್ನ ಪ್ರೀತಿಸ್ತಾಳೆ ಅಕ್ಕ ಅಂತಂದರೆ, ಸ್ಕೂಲಿಂದ ಬಂದು ಅವಳು ಯಾವಾಗ ಫ್ರೀ ಮಾಡ್ಕೊಂಡು ಗಿಡಗಳನ್ನ ಎಲ್ಲವನ್ನು ಅಷ್ಟು ಮೇಂಟೈನ್ ಮಾಡ್ತಾಳೋ ಗೊತ್ತಿಲ್ಲ. ಮನೆ ಹಿಂದೆ ಒಂದು ನಿಂಬೆಹಣ್ಣಿನ ಮರ ಕೂಡ ಇದೆ. ನೋಡಿ ಅದೆಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ನಾಟಿ ನಿಂಬೆಹಣ್ಣಿನ ಗಿಡ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಅಲ್ಲೇ ಒಳ್ಳೊಳ್ಳೆ ತರಕಾರಿ ಕೂಡ ಬೆಳ್ಕೊಂಡಿದ್ದಾಳೆ. ಸೊಪ್ಪುಗಳು, ಬೆಂಡೆಕಾಯಿ, ಹೀರೆಕಾಯಿ ಗಿಡ ಎಲ್ಲವನ್ನು ಹಾಕ್ಕೊಂಡಿದ್ದಾಳೆ. ಅಪ್ಚೇಣಿ ಗಿಡ ಎಲ್ಲವನ್ನು ಹಾಕೊಂಡಿದ್ದಾಳೆ. ತುಂಬ ಗಿಡಗಳನ್ನ ಇನ್ನೂ ಹಾಕಿದ್ದೆ. ಒಂದು ಮಂಕಿಗಳು, ತುಂಬ ಮಂಕಿಗಳು ಬರ್ತವೆ. ಬಂದು ಗಿಡಗಳನ್ನ ಹಾಳು ಮಾಡಿದ್ವಿ. ನಾವು ಸ್ವಲ್ಪ ನಿಂಬೆಹಣ್ಣು ಕೂಡ ಕಿತ್ಕೊಂಡು ಬಂದ್ವಿ ಊರಿಗೆ ಬರಬೇಕಾದ್ರೆ. ಒಂದು 2 ದಿವಸ ಇದ್ವಿ ಅಷ್ಟೇ. ನೋಡಿ ಮೆಣಸಿನ್ಕಾಯಿ ಗಿಡ ಎಲ್ಲವನ್ನು ಹಾಕ್ಕೊಂಡಿದ್ದಾಳೆ ಅಕ್ಕ. ಇದು ಹಿಂದ್ಗಡೆ ಬ್ಯಾಕ್ ಸೈಡು. ನೋಡಿ ಚೆನ್ನಾಗಿ ಒಳ್ಳೊಳ್ಳೆ ಗಿಡಗಳನ್ನ ಅವಳು ಹಾಕಿದ್ದಾಳೆ. ಗಿಡಗಳನ್ನ 1-2 ಗಿಡ ಮೇಂಟೈನ್ ಮಾಡೋದೇ ಕಷ್ಟ. ಇವಳು ತುಂಬ ಒಳ್ಳೊಳ್ಳೆ ಗಿಡಗಳನ್ನ ತಂದು ಹಾಕಿ ಮೇಂಟೆನೆನ್ಸ್ ಮಾಡಿದ್ದಾಳೆ. ಆಂಟಿ ಊರಿಂದ ಸ್ವಲ್ಪ ತಗರಿಕಾಯಿ ಕೂಡ ತೊಗೊಂಬಂದಿದ್ರು.
ಅದನ್ನು ಕುತ್ಕೊಂಡು ಅವ್ರು ಸುಲ್ಕೊತಾ ಇದ್ರು, ನಾನು ಗಿಡಗಳದೆಲ್ಲ ವೀಡಿಯೋನ ಮಾಡ್ಕೊತಾ ಇದ್ದೆ. ಅಲ್ಲಿಂದ ಬಂದು ಊಟ ಮಾಡಿ ಸ್ವಲ್ಪ ತೊಗರಿಕಾಯಿ ಎಲ್ಲ ಸುಲಿದಿಟ್ಟು ಹಾಗೆ ನಾವು ಸ್ವಲ್ಪ ವಾಕ್ ಹೋದ್ವಿ. ನೋಡಿ ಎಂತೆಂಥ ಗಿಡಗಳನ್ನು ಹಾಕಿದ್ದಾಳೆ. ಒಂದು ಬಾಟ್ಲಿ ಒಂದು ಏನನ್ನೂ ಬಿಟ್ಟಿಲ್ಲ ಕಣ್ರಿ. ಅಷ್ಟು ಎಲ್ಲ ಬಾಟ್ಲಿಗಳಿಗೂ ಸಿಕ್ಕಿದ ಬಾಟ್ಲಿಗಳಿಗೆಲ್ಲ ಗಿಡಗಳನ್ನ ನೆಟ್ಟು ಹ್ಯಾಂಗ್ ಮಾಡಿದ್ದಾಳೆ ನೋಡಿ. ಹೀರೆ ಗಿಡ ಹಾಕಿದ್ದಾಳೆ. ಸ್ಕೂಲಿಂದ ಬಂದು ಇವಳಿಗೆ ಇದೇ ಕೆಲಸ, ಗಿಡಗಳಿಗೆಲ್ಲ ನೀರು ಹಾಕೋದು, ಗಿಡಗಳನ್ನ ಆರೈಕೆ ಮಾಡೋದೇ ಇವಳ ಕೆಲಸ. ನೋಡಿ ಎಷ್ಟು ಚೆನ್ನಾಗಿ ಮನೆ ಮೇಲೆಲ್ಲ ಹಬ್ಬಿಸ್ಕೊಂಡಿದ್ದಾಳೆ ಅಂತ. ಕಬ್ಬು ಸಹಿತ ಹಾಕಿದ್ದಾಳೆ. ಒಂದೊಂದು ನೋಡಲಿಕ್ಕೆ ಒಂದೊಂದು ಗಿಡನೂ ಅಷ್ಟು ಚೆನ್ನಾಗಿದ್ದಾವೆ ಕಣ್ರಿ. ಇಂಥ ಗಿಡಗಳು ಹಾಕಿಲ್ಲ ಅನ್ನಂಗಿಲ್ಲ. ಸಂಜೆ ಹೋಗಿ ಹಾಗೆ ಪಿಜ್ಜಾ ಕೂಡ ತೊಗೊಂಡು ಬಂದ್ವಿ. ಎಲ್ಲರೂ ಕುತ್ಕೊಂಡು ಸಂಜೆ ಪಿಜ್ಜಾ ತಿಂದ್ವಿ. ಪಿಜ್ಜಾ ತಿಂದು ನೈಟು ಎಲ್ಲ ನೋಡಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ. ಮಾರನೇ ದಿವಸ ನಾವು ಎಲ್ಲಿಗೆ ಹೋದ್ವಿ ಅಂತಂದರೆ ಅಲ್ಲೆಲ್ಲ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಲಕ್ಕ. ಒಳ್ಳೊಳ್ಳೆ ಪ್ಲೇಸ್ ನೋಡ್ಕೊಬರೋಣ ಅಂತ ಹೋದ್ವಿ. ಅವ್ರ ಮನೆ ಹಿಂದೆ ನೋಡ್ರಿ ಮಂಕಿಗಳು ಯಾವ ಥರ ಬಂದು ಕೂತ್ಕೊಂಡಿದ್ದಾವೆ. ಅವಕ್ಕೂ ಹಣ್ಣುಗಳನ್ನ ಕೊಟ್ವಿ. ಮಂಕಿಗಳು ಅವು ಏನು ಭಯನೇ ಇಲ್ಲ ಮಂಕಿಗೆ, ಯಾವ ಥರ ಬಂದು ಕೂತ್ಕೊಂಡು ಬಾ ಅಂದರೆ ಬರ್ತಾಯಿದೆ. ಬಂದು ಹಣ್ಣುಗಳನ್ನು ಇಸ್ಕೊಂಡು ಹೋಗ್ತಾಯಿತ್ತು. ಆಮೇಲೆ ಸಂಜೆ ಆದಮೇಲೆ ನಾವು ಸ್ವಲ್ಪ ಹೊರಗಡೆ ಅದೇ ಸುತ್ತಾಡಲಿಕ್ಕೆ ಅಂತ ಹೋದ್ವಿ. ಅಲ್ಲೆಲ್ಲ ಒಳ್ಳೊಳ್ಳೆ ಜಾಗ ಇದೆ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೀರು ಹರಿತಾ ಇದೆ, ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಸೀನ್ ಹೇಗಿದೆ ಅಂತ. ಅದು ಕೂಡ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ನೋಡಿ ಗ್ರೀನರಿ ನೋಡಿ, ಅವರೇನೆ ಅದೆಲ್ಲ ರೆಡಿ ಮಾಡಿರೋದು ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಚ್ಚ ಹಸಿರು ನೋಡಲಿಕ್ಕೆ ಒಂದು ರಮಣೀಯವಾಗಿದೆ ನೋಡಿ. ಆ ಛತ್ರಿ ಥರ ಮಾಡಿದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದೆಲ್ಲವನ್ನು ನಾನು ವೀಡಿಯೋ ಮಾಡ್ಕೊಳ್ತಾ ಬಂದೆ. ಅಲ್ಲೆಲ್ಲ ನಾವು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಅಲ್ಲಿಂದ ಒಂದು ಊರಿನಿಂದ ಮಾಡಿರೋಂತಹ ದೇವಸ್ಥಾನ, ಭಾಳ ಹಳೆಯ ದೇವಸ್ಥಾನ ಅದು. ಎಲ್ಲರೂ ಆ ದೇವಸ್ಥಾನದ ಹತ್ರ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮಿಕ್ಕ ಅಂತಹ ಕೆಲವು ಪ್ಲೇಸಸ್ನ ಹಾಗೇ ವಾಕ್ ಮಾಡಿಕೊಂಡೆ ಹೋಗಿ ನೋಡ್ಕೊಂಡು ಬಂದ್ವಿ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಅವರನ್ನು ನಾನು ಕೇಳಿದೆ ಇದು ಯಾವುದರಿಂದ ಮಾಡಿರೋದು ಇದನ್ನು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಹಾಲಿನ ಕಲ್ಲು ಅಂತ ಹೇಳಿದ್ರು, ಮೃತಶಿಲೆ ನೋಡಿ ಯಾವ ಥರ ಗ್ರೀನರಿನ ಮಾಡಿದ್ದಾರೆ ಆ ದೇವಸ್ಥಾನದ ಹತ್ರ ಅಂತೇಳಿ. ಹೋದ್ವಿ, ಮನೆಗೆ ಬರಬೇಕು ಅಂತಲೇ ಮನಸ್ಸಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅದು ಪ್ಲೇಸ್ ನೋಡಲಿಕ್ಕೆ. ನೋಡಿ ಆಗಲೇ ಸಂಜೆ ಆಗ್ತಾ ಬಂದಿತ್ತು, ಸೂರ್ಯ ಕೂಡ ಮುಳುಗಿದ್ದ. ನೋಡಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಎಲ್ಲ ಒಂದು ವಿಗ್ರಹವನ್ನು ಕೂಡ ನಾನು ಶೂಟ್ ಮಾಡಿಕೊಂಡು ಹಾಗೆ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ನೋಡಿ ಎಷ್ಟು ಶಾಂತವಾಗಿದೆ ದೇವಸ್ಥಾನ ಅಂತಂದರೆ, ತುಂಬ ಹಳೆ ದೇವಸ್ಥಾನ ಅಂತ ಹೇಳ್ತಾಯಿದ್ರು ಅವರು. ನಾವು ದರ್ಶನ ಮಾಡ್ಕೊಂಡ್ವಿ. ದೇವಸ್ಥಾನ ರಾಧಾಕೃಷ್ಣ, ಸೀತಾ, ರಾಮ, ಲಕ್ಷ್ಮಣ, ಹಾಗೆ ಗಣೇಶನ ವಿಗ್ರಹ, ಹಾಗೆ ಈ ಕಡೆ ನಂದಿ ಮತ್ತು ಈಶ್ವರಲಿಂಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ವಿಗ್ರಹಗಳನ್ನ ಆ ಅಮೃತಶಿಲೆಯಿಂದ ಕಡ್ದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ವಿಗ್ರಹ ಅಂದರೆ. ಆ ದೇವಸ್ಥಾನನೇ ತುಂಬ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯ್ತು ಆ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಬೇಕು ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿದೆ ಆ ದೇವಸ್ಥಾನ. ನೋಡಿ ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ನಾವು ಸ್ವಲ್ಪ ಹೊತ್ತು ಹಾಗೇ ಮೈಮರೆತು ದೇವಸ್ಥಾನನ ನೋಡ್ಕೊತ ನಿಂತ್ಕೊಂಡಿದ್ವಿ. ನೋಡಿ ನಂದೀಶ ತುಂಬ ಚೆನ್ನಾಗಿತ್ತು, ದೇವಸ್ಥಾನ ಚೆನ್ನಾಗಿತ್ತು, ಅಲ್ಲಿ ಹೋಗಿದ್ದು ಪ್ಲೇಸು ಚೆನ್ನಾಗಿತ್ತು. ನಮ್ಮ ಆಂಟಿ ಮಗಳಿಗೆ ಅಕ್ಕ ಹೇಳ್ತಾ ಇದ್ದ ಆಂಟಿ ಹತ್ರ, ಆಂಟಿ ವಿದ್ಯಿಂದ ಏನಾದರೂ ಮದುವೆ ಸೆಟ್ ಆದರೆ ಇಲ್ಲಿಗೆ ಬಂದು ಫೋಟೋಶೂಟ್ನ ಮಾಡ್ಕೊಳ್ಳಿ ಬಿಡ ಆಂಟಿ, ಕಳಿಸಿ ಆಂಟಿ, ನಾನು ಇಲ್ಲೇ ಫೋಟೋಶೂಟ್ನ ಕಳಿಸ್ತೀನಿ ಅಂತ. ನಿಜವಾಗ್ಲೂ ಫೋಟೋಶೂಟ್ ಮಾಡಿಸ್ಕೊಂಡ್ರೆ ಮಾತ್ರ ಅದ್ಭುತವಾಗಿರುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸು. ಇದು ಗಣೇಶನ ದೇವಸ್ಥಾನ ನೋಡಿ, ಗಣೇಶನ ವಿಗ್ರಹ ಇದು ನೋಡಿ
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಕಂಬಗಳು, ಒಂದೊಂದು ಕಂಬನೂ ಪ್ರತಿಯೊಂದು ಕೂಡ ಅಮೃತಶಿಲೆಯಿಂದನೇ ಅದನ್ನು ಕಡ್ದಿರೋದು. ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ. ಹಾಗೆ ವಾಕ್ ಮಾಡಿಕೊಂಡು ಅಲ್ಲಿ ಏನೇನು ಪ್ಲೇಸಸ್ ಇದೆ ಎಲ್ಲ ನೋಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕತ್ತಲೆ ಆಗ್ತಾಯಿತ್ತು. ಅಲ್ಲಿ ಇಂಥ ಲೈಟ್ಗಳ ಅರೇಂಜ್ಮೆಂಟ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಲೈಟ್ಗಳು ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕಲಾಧಾಮ, ಇಲ್ಲಿ ನಾವು ಅಲ್ಲಿಂದ ಮುಂದೆ ನಡ್ಕೊಳ್ತಾ ಬಂದ್ವಿ. ಇದಕ್ಕೆ ಕಲಾಧಾಮ ಅಂತ ಹೇಳ್ತಾರೆ. ನೋಡಿ ಕಲ್ಲಿನಿಂದನೇ ಎಷ್ಟು ಚೆನ್ನಾಗಿ ಆ ಪ್ಲೇಸ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಕಲಾಧಾಮ ಅಂತೇಳಿ ಇದರ ಹೆಸರು. ಅದರೊಳಗಡೆ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಒಂದು ವಾಟರ್, ನೀರಿನ ಒಂದು ಚಿಲ್ಮೆ ಇರ್ಬೋದು. ಅದರೊಳಗಡೆ ಹೋಗ್ತಿದ್ದಂತಹ ಡಕ್ಕುಗಳು, ನಾವಲ್ಲೆಲ್ಲ ಫೋಟೋಶೂಟ್ನ ಮಾಡ್ಕೊಂಡ್ವಿ. ನೋಡಿ ಡೀಪಾಗಿ ನಾವು ಅಲ್ಲಿ ಹಿಂದಿನ ಕಾಲದಲ್ಲಿ ಲ್ಯಾಟಿನ್ ಅಂತ ಏನು ನಾವು ಕರೆಂಟ್ ಇಲ್ಲದೆ ಇದ್ದಾಗ ಸಿಮೆಣ್ಣೆ ಹಾಕೊಂಡು ಯೂಸ್ ಮಾಡ್ತಾಯಿದ್ದು ಲ್ಯಾಟಿನು. ಇವಾಗ ಅದನ್ನು ಡೆಕೋರೇಟ್ ಮಾಡಿದ್ದಾರೆ ಈ ಕಲಾಧಾಮದೊಳಗಡೆ. ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಅಲ್ಲಿ ಮೇಲಿಂದ ನಿಂತ್ಕೊಂಡು ನಾನು ವಿಡಿಯೋನ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಪ್ಲೇಸ್ ಅನ್ನೋದು. ಎತ್ತ ನೋಡಿದರೂ ಗ್ರೀನರಿನೇ, ಎಲ್ಲಿ ನೋಡಿದ್ರೂ ಗ್ರೀನರಿನೇ, ಎಲ್ಲಿ ನೋಡಿದ್ರೂ ಮರಗಳೇ, ಎಲ್ಲಿ ನೋಡಿದ್ರೂ ಹಸಿರು. ತುಂಬ ಚೆನ್ನಾಗಿದೆ ಅಲ್ಲಿ ಪ್ಲೇಸು. ಎಲ್ಲರೂ ನಾವು ಫೋಟೋಶೂಟ್ ನೋಡಿಬಿಟ್ಟು ಕೇಳ್ತಾಯಿದ್ರು, ಎಲ್ಲೋಗಿದ್ರಿ ನೀವು, ಎಲ್ಲೋಗಿದ್ರಿ ಅಂತ ಹೇಳ್ಬಿಟ್ಟು. ನೋಡಿ ಇವರು ನಮ್ಮ ಆಂಟಿ, ನಮ್ಮ ಅಕ್ಕಂದಿರು ಎಲ್ಲ ಹಾಯ್ ಮಾಡ್ತಾಯಿದ್ದಾರೆ. ಆಗಲೇ ಕತ್ಲೆ ಏನು ಕಾಣಿಸ್ತಾ ಇಲ್ಲ ನೋಡಿ. ಈ ಲಾಟಿನು ನಾವು ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ವಿ. ಕರೆಂಟ್ ಇಲ್ಲದೆ ಇದ್ದಾಗ ಸೀಮೆಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿ ಯೂಸ್ ಮಾಡ್ತಾಯಿದ್ವಿ. ನೋಡಿ ಇವಾಗ ಇದನ್ನು ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಡೆಕೋರೇಷನಿಗೋಸ್ಕರ ಇಟ್ಟಿದ್ದಾರೆ. ನೋಡಿ ಪ್ರತಿಯೊಂದು ಕಂಬಕ್ಕೂ ಕೂಡ ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಥರ ಫಾರಿನ್ ಥರ ಇದೆ ಕಣ್ರಿ. ನೋಡ್ರಿ ಆ ಕತ್ಲೆಗೂ ಆ ಲೈಟಿಂಗ್ಸಿಗೂ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೆಲ್ಲ ಸುತ್ತಾಡಿಕೊಂಡು ಒಂದು 8-8:30 ಆಯಿತು ಸುತ್ತಾಡ್ಕೊಂಡು ನಾವು ಮನೆಗೆ ಬರಲಿಕ್ಕೆ. 8:30 ಆಗಿತ್ತು. ಮನೆಯಿಂದ ಬಂದು ನಾವೇನು ಅಡುಗೆ ಏನೂ ಮಾಡಿರಲಿಲ್ಲ ನೈಟು. ಹಾಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿದರು. ಹಾಗಾಗಿ ಇಲ್ಲೇ ನಾವು ಟೈಮ್ ಮಾಡಿಕೊಂಡು 8:30 ಆಯಿತು. ಟೈಮ್ ಮಾಡಿಕೊಂಡೆ ನಾವು ಮನೆಗೆ ಹೋದ್ವಿ. 8:30 ಆಯಿತು. ಮನೆಗೆ ಹೋಗಿ ನೋಡಿ ಗ್ರೀನ್ ಇದು ನೋಡಿ, ಅಲ್ಲಿ ವಾಟರ್ದು ಚಿಲುಮೆ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡ್ತಾ ಹೋಗ್ಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಆದರೂ ಟೈಮ್ ಆಗಿಬಿಡ್ತು, 8:30 ಎಲ್ಲ ಆಗಿಬಿಡ್ತು. ಹಾಗಾಗಿ ನಾವು ಹೋದ್ವಿ. ಹೋಗಿ ನಾವು ಅಲ್ಲಿಂದ ಮತ್ತೆ ನಾವೆಲ್ಲ ರೆಡಿಯಾಗಿ ಅಲ್ಲಿಂದ ಒಂದು ಹೋಟೆಲ್ಗೆ ಹೋದ್ವಿ ಎಲ್ಲರೂ. ಅಲ್ಲಿ ಮ್ಯೂಸಿಯಂ ಕೂಡ ಇತ್ತು, ಹಾಗೆ ಅದನ್ನು ಕೂಡ ನೋಡ್ಕೊತ ಹಾಗೆ ಹೋದ್ವಿ. ಅಲ್ಲಿ ಮ್ಯೂಸಿಯಮ್ ನೋಡಿ, ಇದು ಎಕ್ಸಿಬಿಷನ್ ಥರ, ಅಂದರೆ ಎಕ್ಸಿಬಿಷನ್ ಕಮ್ ಸೇಲ್ ಅಂತ ಹೇಳ್ಬಿಟ್ಟು. ಬಟ್ ಒಳಗಡೆ ಅವರು ವೀಡಿಯೋ ಏನು ಮಾಡೋಕ್ಕೆ ಬಿಡಲಿಲ್ಲ ನಮ್ಮನ್ನು. ಸ್ವಲ್ಪ ಮಾಡ್ಕೊತಾ ಇದ್ದೆ, ಹಾಗಾಗಿ ಅವ್ರು ನಾನು ನೋಡಿದ್ರು ವೀಡಿಯೋ ಮಾಡ್ತಾಯಿದ್ದೀರಾ ಅಂತೇಳಿ. ವೀಡಿಯೋ ಮಾಡೋ ಆಗಿಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದೆ. ಹೋಟೆಲಿಗೆ ಹೋಗಿ ನಾವೆಲ್ಲರೂ ವೀಡಿಯೋನ ಸ್ಟಾಪ್ ಮಾಡಿ ಅಲ್ಲಿಂದ ನಾವು ವಾಕ್ ಮಾಡ್ಕೊಂಡು ಹೋಟೆಲಲ್ಲಿ ಊಟ ಮುಗಿಸಿ ವಾಕ್ ಮಾಡಿಕೊಂಡು ಹಾಗೆ ಮನೆ ಕಡೆ ಬಂದ್ವಿ. ನಾವು ಏನಕ್ಕೆ ಅಕ್ಕರ ಮನೆಗೆ ಇಷ್ಟು ವರ್ಷ ಆದಮೇಲೆ ಹೋಗಿದ್ವಿ ಅಂತಂದರೆ, ಅವನು ಅಕ್ಕನ ಮಗ ಕೈ ಫ್ರ್ಯಾಕ್ಚರ್ ಆಗಿತ್ತು ಬಿದ್ದು. ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ನಾವು. ಮತ್ತು ರಿಟರ್ನ್ ಅವತ್ತು ಮಾರನೇ ದಿವಸ ಬೆಳಗ್ಗೆ ಅರ್ಲಿ ಮಾರ್ನಿಂಗೆಲ್ಲ ಎದ್ದು ಬಳ್ಳಾರಿಗೆ ಹೊರಟ್ವಿ. ಬಳ್ಳಾರಿನಲ್ಲಿ 9 ಗಂಟೆಗೆ ಬಸ್ ಇತ್ತು, ಹಾಗಾಗಿ ಹೊರಟ್ವಿ. ನಮ್ಮ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.